ಹಾಯ್ ಎಲ್ಲ ಎಲ್ರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಒಂದು ವಿಡಿಯೋ. ವೆಲ್ಕಮ್ ಬ್ಯಾಕ್ ಟು ಕಲಿಕೆ ವಿತ್ ಪ್ರಜ್ವಲ್ ಫಾರಿಕೋ. ಆ್ಯಂಡ್ ಟುಡೇ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಡೇ. ಎಲ್ಲ ಸ್ಟೂಡೆಂಟ್ಸ್ ಪಿ ಯು ಸಿ ಯಾರು ಬರೆದು ಸಿ ಇ ಟಿ ರಿಸಲ್ಟ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ರಿ. ಸೊ ಇಟ್ಸ್ ಫೈನಲಿ ಔಟ್. ಆ್ಯಂಡ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಬರ್ಬೋದು ಸದ್ಯದಲ್ಲಿ ಅಂತ ಹೇಳಿ. ಆ್ಯಂಡ್ ಇಟ್ಸ್ ಫೈನಲಿ ಔಟ್. ಆ್ಯಂಡ್ ಸೊ ಜಸ್ಟ್ ಔಟ್ ಆಫ್ ಮೇಕಿಂಗ್ ಎ ಕ್ವಿಕ್ ವಿಡಿಯೋ ಬಿಕಾಸ್ ತುಂಬ ಜನ ಡಿ ಎಮ್ ಮಾಡ್ತಾ ಇದ್ರಿ. ಸೊ ನನಗೆ ಅಷ್ಟು ರ್ಯಾಂಕ್ ಬಂದಿದೆ, ನಾನು ಏನು ಮಾಡಬೇಕು, ಯಾವ ಕೋರ್ಸ್ನ ಸೆಲೆಕ್ಟ್ ಮಾಡಬೇಕು, ತುಂಬಾ ಕ್ವಶನ್ಸ್ ಬರ್ತಾ ಇದೆ. ಸೊ ಜಸ್ಟ್ ಥಾಟ್ ಆಫ್ ಪುಟಿಂಗ್ ಇಟ್ ಆಸ್ ಅ ಇನಿಷಿಯಲ್ ವಿಡಿಯೋ. ಸೊ ಜಸ್ಟ್ ಒಂದು ಕ್ವಿಕ್ ರೌಂಡ್ ಅಪ್ ಮಾಡೋಣ ಅಂತ ಅನ್ಕೊಂಡೆ. ಸೊ ಇಲ್ಲಿ ಸಿ ಟಿ ರಿಸಲ್ಟ್ಸ್ ಬಂದಿದೆ. ಸಿ ಟಿ ರಿಸಲ್ಟ್ಸ್ ಬಂದಾದ್ಮೇಲೆ ಏನ್ ಮಾಡಬೇಕು, ಸೊ ಸ್ಟೆಪ್ ಅಂಡ್ ಸ್ಟೆಪ್ ಪ್ರೋಸೆಸ್ ಯಾವ ತರ ಇರುತ್ತೆ, ಇಲ್ಲಿಂದ ಸ್ಟಾರ್ಟ್ ಮಾಡಿ ನೀವು ಕಾಲೇಜಿಗೆ ಹೋಗೋ ತರ ಯಾವ ತರ ಪ್ರೋಸೆಸ್ ಇರುತ್ತೆ. ಸೊ ನೀವು ನಿಮ್ಮ ಪೇರೆಂಟ್ಸ್ ಹತ್ರ ಏನ್ ಮಾತಾಡ್ಬೇಕಾಗುತ್ತೆ, ಏನೇನು ಕ್ಲಾರಿಟಿ ಬೇಕಾಗುತ್ತೆ, ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ, ಆಮೇಲೆ ನೆಕ್ಸ್ಟ್ ಏನ್ ಮಾಡೋದು. ಸೊ ಅಂಡ್ ಈಗಿನ ಕಾಲದಲ್ಲಿ ಇವಾಗ ಇರೋದ್ರಿಂದ ಎಕ್ಸಾಂಪಲ್ ನಿಮ್ಗೆ ಯಾವುದೋ ಒಂದು ಕಾಲೇಜ್ ಬೇಕಾಗಿರುತ್ತೆ, ಅಲ್ಲಿ ನಾನು ಸಿಗುತ್ತಾ ಇಲ್ವಾ ಅಂತ ನೀವು ಯೂಸ್ ಮಾಡ್ಕೊಂಡು ಚೆಕ್ ಮಾಡ್ಬೋದು. ಸೊ ಎಲ್ಲದನ್ನು ನಾನು ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅನ್ಕೊಂಡೆ, ಟು ಕೀಪ್ ಇಟ್ ರಿಯಲಿ ಶಾರ್ಟ್ ಅಂಡ್ ಸ್ವೀಟ್. ಅಂಡ್ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಆಫ್ ಆಲ್ ಹೇಳೋದಾದ್ರೆ, ಕಂಗ್ರ್ಯಾಚುಲೇಷನ್ಸ್ ಟು ಬಿಗ್ ಕಂಗ್ರ್ಯಾಚುಲೇಷನ್ಸ್ ಟು ಎವ್ರಿ ಒನ್ ಆಫ್ ಯು. ಸೊ ನೀವು ಸೊ 12th ಪಾಸ್ ಆಗಿ ಅಂಡ್ ಯು ಹ್ಯಾವ್ ಗಾಟ್ ಯುವರ್ ಸಿ ಟಿ ರಿಸಲ್ಟ್ಸ್. ಸಿ ಟಿ ರಿಸಲ್ಟ್ಸ್ ತಗೊಂಡಿದ್ದೀರಾ. ಸೊ ಎಲ್ಲರಿಗೂ ಏನೇ ರ್ಯಾಂಕ್ ಬಂದಿರಲಿ, ಇರೆಸ್ಪೆಕ್ಟಿವ್ ಆಫ್ ರ್ಯಾಂಕ್ಸ್, ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ನ ಹೇಳ್ತೀನಿ. ಬಿಕಾಸ್ ಯು ಫೇಸ್ ಒನ್ ಆಫ್ ದ ಎಕ್ಸಾಮಿನೇಷನ್ಸ್ ಕರ್ನಾಟಕದಲ್ಲಿ ಆಲ್ ಅರೌಂಡ್ 6 to 7 lakh ಸ್ಟೂಡೆಂಟ್ಸ್ ಬರ್ದಿರ್ಬೋದು. ಸೊ ಅಲ್ಲಿ ನೀವು ಒಂದು ರ್ಯಾಂಕ್ ನ ತಗೊಂಡಿದ್ದೀರಾ. ಸೊ ಜಸ್ಟ್ ಫೀಲ್ ಹ್ಯಾಪಿ ಫಾರ್ ದ್ಯಾಟ್. ಅಂಡ್ ದಿಸ್ ಜಸ್ಟ್ ಅ ಬಿಗ್ನಿಂಗ್. ಸೊ ನೀವು ಮುಂದೆ ಕೋರ್ಸಿಗೆ ಓದ್ಬೇಕಾದ್ರೆ ಅಲ್ಲೂ ಹಲವಾರು ಕ್ವಶನ್ಸ್, ಹಲವಾರು ಎಕ್ಸಾಮ್ಸ್ಗಳನ್ನ ಫೇಸ್ ಮಾಡ್ತೀರಾ. And this is just the beginning, and to lot many things that you're going to face in the coming times. And firstly congratulations ನ ಹೇಳ್ತಾ, ಇನ್ನೂ ಯಾರು ಚೆಕ್ ಮಾಡಿಲ್ಲ ದಯವಿಟ್ಟು ಅವರಿಗೆ ಹೇಳ್ತಾ ಇರೋದು, ಆಲ್ಮೋಸ್ಟ್ ಎಲ್ಲ ಚೆಕ್ ಮಾಡಿರ್ತಾರೆ 99.5%, ಮೇ ಬಿ ಆ ಒಂದು 0.1% ಅಥವಾ 2% ಹೇಳ್ತಾ ಇರೋದು. ಸೊ ಈ ವೆಬ್ಸೈಟ್ ಲಿಂಕಿಗೆ ಹೋಗ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ನಂಬರು, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಹಾಕಿದ್ರೆ ಸಾಕು, ಸಬ್ಮಿಟ್ ಮಾಡಿದ್ರೆ ಸಬ್ಮಿಟ್ ಆಗುತ್ತೆ. ಸೊ ಅಲ್ಲಿ ನೀವು ರಿಸಲ್ಟ್ನ ನೋಡ್ಬೋದು. ಪ್ರಿಂಟ್ನ ಕೊಟ್ಟರೆ ಪ್ರಿಂಟ್ ಆಗಿ PDF ಅಲ್ಲಿ ಬರುತ್ತೆ. ನಿಮ್ಮ ಮೊಬೈಲ್ ವ್ಯೂ ಅಲ್ಲೂ ಇಲ್ಲೇ ಥರ ಚೆಕ್ ಮಾಡಿದ್ರು ಅಲ್ಲೂ ಸಹ ಬರುತ್ತೆ. ಸೊ ಹೆಚ್ಚು ಟೈಮ್ ತಗೊಳ್ಳಲ್ಲ. ಐ ವಾಂಟ್ ಟು ಕೀಪ್ ದಿಸ್ ವೆರಿ ಶಾರ್ಟ್ ಅಂಡ್ ಗಿವ್ ಎ ಗ್ಲಿಮ್ಸ್ ಆಫ್ ಹೌ ಥಿಂಗ್ಸ್ ವುಡ್ ಹ್ಯಾಪನ್ ನೆಕ್ಸ್ಟ್ ಅಂತ ಹೇಳೋದಾದ್ರೆ, ಸೊ ಫಸ್ಟ್ ನಾನು ಹೇಳೋದಾದ್ರೆ, ಇಲ್ಲಿ ಯಾವ್ಯಾವ ರ್ಯಾಂಕ್ ಬಂದಿದೆ. ಸೊ ಬೇಸ್ಡ್ ಆನ್ ಡಿಫ್ರೆಂಟ್ ಕ್ಯಾಟಗರಿ ನೀವು ನೋಡಿರ್ತೀರ. ಸೊ ಇಂಜಿನಿಯರಿಂಗ್ ಯಾವ್ದು ರ್ಯಾಂಕಿಂಗ್ ಬಂದಿದೆ, ಅಂಡ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಯಾವ್ದು ರ್ಯಾಂಕ್ ಬಂದಿದೆ, ಅಗ್ರಿಕಲ್ಚರ್ ಥಿಯರಿ ಯಾವ್ದು ರ್ಯಾಂಕ್ ಬಂದಿದೆ, BVSC ಇರ್ಬೋದು, ಆಮೇಲೆ ನ್ಯಾಚುರೋಪತಿ, ಅದಾದ್ಮೇಲೆ ತುಂಬಾ ಕೋರ್ಸ್ಗಳು ಏನೇನು ಮಾಡ್ಬೋದು ಅಂತ ಆಪ್ಷನ್ ಇರುತ್ತೆ. ಎಲ್ಲದೂ ಡಿಫ್ರೆಂಟ್ ರ್ಯಾಂಕಿಂಗ್ ನ ಕೊಟ್ಟಿರ್ತಾರೆ. ಇಟ್ ಈಸ್ ಬೇಸ್ಡ್ ಆನ್ ನಿಮ್ಮ ಒಂದು PCMB ಮಾರ್ಕ್ಸ್ ಏನಾಗಿರುತ್ತೆ ಅದು. ಅಂಡ್ ಪ್ಲಸ್ ನೀವು ಅಗ್ರಿ ಪ್ರಾಕ್ಟಿಕಲ್ ಅದೆಲ್ಲ ಬರ್ದಿರ್ತೀರಾ ಅದ್ರ ಮೇಲೆ. ಅದಾದ್ಮೇಲೆ ನಿಮ್ಮ ಒಂದು CET ಮಾರ್ಕ್ಸ್ ಏನಿರುತ್ತೆ, ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ 50% ಫಾರ್ ಇಫ್ ಯು ರೋಟ್ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್. PCB ಮಾರ್ಕ್ಸ್ ನ ಕನ್ಸಿಡರ್ ಮಾಡ್ತಾರೆ ಫಾರ್ಮ್ ಸೈನ್ಸ್ ನ ಕೋರ್ಸ್ಗಳಿಗೆ. ಅಂಡ್ PCM ನ ಕೋರ್ಸ್ ಅಂದ್ರೆ ಕನ್ಸಿಡರ್ ಮಾಡ್ತಾರೆ ಫಾರ್ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ. ಓಕೆನಾ? ಸೊ ನೀವು ಇಷ್ಟು ರ್ಯಾಂಕ್ ನ ತಗೊಂಡಿದ್ದೀರಾ, ಮನೆಯಲ್ಲ ಮಾತಾಡಿರ್ತೀರಾ, ಎಲ್ಲ ಖುಷಿಯಾಗಿರ್ತಾರೆ. ಇರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ದ ರ್ಯಾಂಕ್, ಎಲ್ಲರೂ ಒಂದು ಕೋರ್ಸ್ ನ ಮಾಡ್ಬೋದು, ಎಲ್ಲರೂ ಒಂದು ಡಿಗ್ರಿಯನ್ನ ಮಾಡ್ಬೋದು. ಆಪರ್ಚುನಿಟೀಸ್ ಇದೆ, ಅಷ್ಟು ಕಾಲೇಜಸ್ಗಳಿದೆ. ಅಂಡ್ ನೆಕ್ಸ್ಟ್ ನೋ ಮ್ಯಾಟರ್ ವಾಟ್, ಇಲ್ಲಿ ಏನ್ ತಗೊಂಡಿದ್ದೀರಾ ಅದು ಮ್ಯಾಟರ್ ಆಗಲ್ಲ. ಸೊ ನೆಕ್ಸ್ಟ್ ಎಷ್ಟು ಚೆನ್ನಾಗಿ ಓದ್ತೀರಾ, ಅಲ್ಲಿ ಎಷ್ಟು ಚೆನ್ನಾಗಿ ಕಲ್ತ್ಕೊಂಡು ಹೋಗ್ತೀರಾ, ಅಲ್ಲಿಂದ ನಿಮ್ಮ ಕರಿಯರ್ ನ ನೀವು ಕ್ರಿಯೇಟ್ ನ ಮಾಡ್ಕೋಬಹುದು. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗ್ಬಿಡಿ. ಸೊ ನೆಕ್ಸ್ಟ್ ಓಕೆನಾ, ನೆಕ್ಸ್ಟ್ ಏನ್ ಮಾಡ್ಬೋದು ಅಂತ ಅಂದ್ರೆ, ಸೊ ನಾನು ಆಗ್ಲೇ ಮುಂಚೆ ವಿಡಿಯೋಗಳಿದಾವೆ, ನೀವು ನೋಡ್ಬೋದು. ಫಸ್ಟ್ ನೀವು ಫಾರ್ಮ್ ಸೈನ್ಸ್ ತಗೋಬೋದಾ ಅಥವಾ ಇಂಜಿನಿಯರಿಂಗ್ ತಗೋಬೋದಾ, ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇಲ್ಲ ಅಂದ್ರೆ ದಯವಿಟ್ಟು ಒಂದ್ಸಲ ವಿಡಿಯೋನ ನೋಡ್ಕೊ ಬನ್ನಿ. ಈಗಿನ ಕಾಲದಲ್ಲಿ ಇಂಜಿನಿಯರಿಂಗ್ ಯಾವ ತರ ಟಫ್ ಇದೆ, ಫಾರ್ಮ್ ಸೈನ್ಸ್ ಯಾವ ತರ ಇದೆ, ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟು ಒಂದು ವಿಡಿಯೋನ ಮಾಡಿದೀನಿ. ಅಂಡ್ ನೀವು ಫಾರ್ಮ್ ಸೈನ್ಸ್ ಅಲ್ಲಿ ಫಾರೆಸ್ಟ್ರಿನ ಮಾಡೋದಾದ್ರೆ, ಫಾರೆಸ್ಟ್ರಿ ಏನೇನು ಕಲಿತೀವಿ, ಯಾವಾಗ್ಲೂ ಕಾಡಲ್ಲೇ ಇರ್ತೀವ ಅಥವಾ ಯಾವ ತರ ಕ್ಲಾರಿಟಿ ಬೇಕು ನಿಮಗೆ. ಸೊ ನಾವೇನ್ ಕಲಿತೀವಿ, ಏನ್ ಮಾಡ್ತೀವಿ, ಫೀಲ್ಡ್ ಆಕ್ಟಿವಿಟೀಸ್ ಏನಿರುತ್ತೆ, ಫಾರೆಸ್ಟ್ ಅಲ್ಲೆಲ್ಲ ಏನ್ ಮಾಡ್ತೀವಿ, ಏನ್ ಕಲಿತೀವಿ ಅಂತ ಕ್ಲಾರಿಟಿ ಕೊಟ್ಟು ಒಂದು ವಿಡಿಯೋನ ಮಾಡಿದೀನಿ. ದಯವಿಟ್ಟು ಅಲ್ಲೂ ಹೋಗು ಸಹ ನೀವು ಫಾರೆಸ್ಟ್ ನೋಡ್ಕೊ ಬನ್ನಿ. ಅಂಡ್ ಟುಮಾರೋ ಸೊ ಬರೋ ದಿನಗಳಲ್ಲಿ ಸೊ ಐ ಆಮ್ ಗೋಯಿಂಗ್ ಟು ಪುಟ್ ಆನ್ ಅಗ್ರಿಕಲ್ಚರ್ ಇರ್ಬೋದು, ಅಂಡ್ ಸೆರಿಕಲ್ಚರ್ ಇರ್ಬೋದು, ಅಂಡ್ ಸೊ ನೆಕ್ಸ್ಟ್ ಫುಡ್ ಸೈನ್ಸ್ ಏನ್ ಬರುತ್ತೆ ಅದು, ಅಂಡ್ ಕಾಂಪ್ರಿಹೆನ್ಸಿವ್ ಫಾರ್ ಯಾವುದು ಇಂಜಿನಿಯರಿಂಗಿಗೆ. ಇಂಜಿನಿಯರಿಂಗ್ ಅಲ್ಲಿ AML ಇರ್ಬೋದು, ಬೇರೆ ಕೋರ್ಸ್ಗಳು ಏನ್ ಬರುತ್ತೆ ಅದ್ರ ಬಗ್ಗೆ ವಿಡಿಯೋಗಳು ಬರ್ತಾ ಹೋಗುತ್ತೆ. ದಯವಿಟ್ಟು ಅದಕ್ಕೇನೆ ಸ್ವಲ್ಪ ಹೆಲ್ಪ್ ಮಾಡೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ದಟ್ ಮೀನ್ಸ್ ಲಾಟ್ ಟು ಮೀ, ಲಾಟ್ ಆಫ್ ಸಪೋರ್ಟ್ ಟು ಮೀ. ಒಂದು ಹೊಸ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಆಸ್ ಅ ಫಾರೆಸ್ಟ್ರಿ ಗ್ರಾಜುಯೇಟ್, passed out in 2021, and currently working as a software engineer with 3+ years of experience.
ಐ ವಾಂಟ್ ಟು ಗಿವ್ ಯು ದ ಬೆಸ್ಟ್ ಆಫ್ ಬೋತ್ ಫೀಲ್ಡ್ಸ್ ಮತ್ತು ವ್ಯೂಸ್ ಅಂತ ಹೇಳ್ಬೋದು. ಅಗ್ರಿಕಲ್ಚರ್ ಆಗಿರ್ಬೋದು, ಫಾರ್ಮ್ ಸೈನ್ಸ್ ಆಗಿರ್ಬೋದು, ಮತ್ತು ಇಂಜಿನಿಯರಿಂಗ್ ಆಗಿರ್ಬೋದು. ಎರಡು ಕಡೆ ಓದಿದ್ರೆ ನಿಮಗೆ ಆಪ್ಷನ್ಸ್ ಯಾವ ಥರ ಸಿಗುತ್ತೆ ಅಂತ ನನಗೆ ಹೆಲ್ಪ್ ಮಾಡುವಂಥ ಒಂದು ಐ ಗಾಟ್ ದಟ್ ಪ್ಲಸ್. ಲೈಕ್ ಮೆಜಾರಿಟಿ ಲಾಟ್ ಆಫ್ ಪೀಪಲ್ ಇದು ಆಪ್ಷನ್ ಇರಲ್ಲ, ಅವ್ರಿಗೆ ಗೊತ್ತಿರಲ್ಲ, ಎಕ್ಸ್ಪೀರಿಯನ್ಸ್ ಇರಲ್ಲ. ಸಿನ್ಸ್ ಐ ಗಾನ್ ಥ್ರೂ ಇಟ್, ಸಿನ್ಸ್ ಐ ಸ್ಟಡಿಡ್ ಇಟ್, ಐ ವಾಂಟ್ ಟು ಗಿವ್ ಯು ದ ಬೆಸ್ಟ್ ಸಜೆಷನ್ಸ್. ಏನೇ ಇದ್ರು ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಐ ವಿಲ್ ಬಿ ಹ್ಯಾಪಿ ಟು ಹೆಲ್ಪ್ ಯು ಔಟ್. ಆ್ಯಂಡ್ ತುಂಬ ಜನ DM ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲೂ ಸಹ. ಐ ಆಮ್ ರಿಪ್ಲೈಯಿಂಗ್ ಆಸ್ ಮಚ್ ಆಸ್ ಐ ಕ್ಯಾನ್. ನಂಗೆ ಗೊತ್ತಿರೋದೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಲ್ಲೂ ನಿಮಗೆ ಕಮೆಂಟಲ್ಲಿ ಹಾಕೋಕ್ಕಾಗಿಲ್ಲ ಅಂದರೆ DM ಮಾಡಿ, ಅಲ್ಲೂ ಸಹ ನಾನು ಹೆಲ್ಪ್ ಮಾಡೇ ಮಾಡ್ತೀನಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ನಿಮಗೆ ಮುಂದೆ ಬರುವಂಥದ್ದು ಎಲ್ಲ ಅಪ್ಡೇಟು, ಆಪ್ಷನ್ ಎಂಟ್ರಿಯಿಂದ ಹಿಡ್ಕೊಂಡು ನೀವು ಕಾಲೇಜಿಗೆ ಅಡ್ಮಿಷನ್ ಆಗೋ ತನಕ ಹಿಡ್ಕೊಂಡು ಏನೇನು ಮಾಡಬೇಕು ಎಲ್ಲದ್ರ ಜೊತೆಗೂ ನಾನು ಈ ಜರ್ನಿಯಲ್ಲಿ ಕರ್ಕೊಂಡು ಹೋಗ್ತೀನಿ. ಓಕೆನಾ? ಸೊ ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನೆಕ್ಸ್ಟ್ ಬರೋದಾದರೆ ಆಪ್ಷನ್ ಎಂಟ್ರಿ. ಸೊ ಆಪ್ಷನ್ ಎಂಟ್ರಿ ಮಾಡೋದಾದ್ರೆ ಯಾವ ಥರ, ಓಕೆನಾ? ಸೊ ನೀವು ಯಾವ ಕೋರ್ಸ್ನ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ಳಿ. ಸೊ ಆ ಕೋರ್ಸ್ನ ಡಿಸೈಡ್ ಮಾಡ್ಕೊಂಡಾದ್ಮೇಲೆ ಒಂದು ಪೆನ್ನು ಪೇಪರ್ ಇಟ್ಕೊಂಡು ಮನೇಲಿ ಮಾತಾಡ್ಕೊಂಡು ಪೇರೆಂಟ್ಸ್ ಹತ್ರನು, ಬಿಕಾಸ್ ದಟ್ ಟ್ರೂಲಿ ಮ್ಯಾಟರ್ಸ್. ಯಾಕಂದ್ರೆ ಅವ್ರ ಸಪೋರ್ಟ್ನು ಇರಬೇಕಾಗುತ್ತೆ. ಯಾಕಂದ್ರೆ ನೀವು 4 ವರ್ಷ ಮುಗಿಸಿದ್ಮೇಲೆ ಏನಪ್ಪ ಈ ಕೋರ್ಸ್ ಓದ್ಬಿಟ್ಟೆ ಅಂತ ರಿಗ್ರೆಟ್ ಇರಬಾರ್ದು. ಮನೇಲಿ ನೀವು ಕ್ಲಾರಿಟಿನ ನನಗೆ ಹೇಳೇ ಇಲ್ವಲ್ಲಪ್ಪ ಕರೆಕ್ಟಾಗಿ ಅಂತ ನೀವು ಅವ್ರಿಗೂ ಹೇಳಕ್ ಹೋಗ್ಬಾರ್ದು. ಸೊ ಫಸ್ಟು ನೀವು ಕೋರ್ಸ್ನ ಯಾವ್ದು ತಗೊಳ್ತೀರಾ, ಐದರ್ ಫಾರ್ಮ್ ಸೈನ್ಸ್ ಇರ್ಬೋದು, ಅಥವಾ ಫಾರ್ಮ್ ಸೈನ್ಸ್ ಅಲ್ಲಿ ತುಂಬಾ ಕೋರ್ಸ್ಗಳು ಬರ್ತವೆ, ಅದರಲ್ಲಿ ಇರ್ಬೋದು, ಅಥವಾ ಇಂಜಿನಿಯರಿಂಗ್ ಆಗಿರ್ಬೋದು. ಸೊ ಇಂಜಿನಿಯರಿಂಗ್ ಅಲ್ಲಿ ನೀವು AML ಚೂಸ್ ಮಾಡ್ತೀರಾ, ಅಥವಾ AML ವಿತ್ ಡೇಟಾ ಸೈನ್ಸ್ ಚೂಸ್ ಮಾಡ್ತೀರಾ, CS ಚೂಸ್ ಮಾಡ್ತೀರಾ, EEE ಚೂಸ್ ಮಾಡ್ತೀರಾ, ಯಾವುದೇ ಡಿಗ್ರಿ ಆಗಲಿ ಫಸ್ಟು ಯಾವ ಕೋರ್ಸ್ ಅಂತ ಮೇಲ್ ಬರ್ಕೊಳ್ಳಿ. ಸೊ ಮೇಲ್ ಬರ್ಕೊಂಡಾದ್ಮೇಲೆ ಫಸ್ಟು ಕಾಲೇಜ್ ಕೋಡ್ ಅಂತ ಬರುತ್ತೆ. ಸೊ ಫಸ್ಟ್ ಕಾಲೇಜ್ ಕೋಡ್ನ ನೋಡ್ಕೊಳ್ಳಿ. ಆ್ಯಂಡ್ ಯಾವ ಕೋರ್ಸ್ ಡೀಟೇಲ್ಸ್ ಆ ಕಾಲೇಜಲ್ಲಿ ಯಾವ್ದು ಬೇಕಾಗಿರುತ್ತೆ ಅದು. ಅದಾದ್ಮೇಲೆ ನನ್ನ ರ್ಯಾಂಕಿಂಗ್ ಮೇಲೆ ಯಾವ ಥರ ಸಿಗುತ್ತಾ ಇಲ್ವಾ ಅಂತ ಅದನ್ನು ನೆಕ್ಸ್ಟ್ ನೋಡೋಣ. ಆಪ್ಷನ್ ಎಂಟ್ರಿ ಏನು ಮಾಡ್ಬೇಕು ಅದನ್ನು ಹೇಳ್ತೀನಿ. ಫಸ್ಟ್ ಇದನ್ನು ಬರ್ಕೊಳ್ಳಿ. ಸೊ ಕಾಲೇಜ್ ಕೋಡ್ ಎಕ್ಸಾಂಪಲ್, ನಿಮಗೆ ಲೆಟ್ಸ್ ಸೇ ಫಾರ್ ಇಂಜಿನಿಯರಿಂಗ್ ಅಲ್ಲಿ ನಾನು RV ಕಾಲೇಜಲ್ಲಿ ಯಾವುದೇ ಬ್ರಾಂಚು ಸಿಕ್ಕಿದ್ರು ಮಾಡ್ತೀನಿ. ಫಸ್ಟ್ ನನಗೆ AML ಸಿಗಬೇಕು. ಅದಾದ್ಮೇಲೆ ಆ ಕೋಡ್ ಏನಿರುತ್ತೆ ಅದು. ಸೊ ನೆಕ್ಸ್ಟ್ ಅದೇ ಕಾಲೇಜಲ್ಲಿ ನನಗೆ AML ಸಿಕ್ಕಿಲ್ಲ ಅನ್ಕೊಳ್ಳಿ, ಅದಾದ್ಮೇಲೆ CS ಸಿಕ್ತು ಅನ್ಕೊಳ್ಳಿ. ಸೊ ಅಲ್ಲಿ ಏನ್ ಮಾಡ್ಬೇಕು ಅದು ನಾನು ಅದನ್ನ ನಾನು ಕ್ಲಾರಿಟಿ ತಗೊಳ್ತೀನಿ. ಸೊ ನಂಗೆ RV ಕಾಲೇಜೇ ಸಿಗ್ಲಿಲ್ಲ, BMS ಸಿಕ್ತು, ಅಥವಾ ಯಾವುದೇ ಬೇರೆ ಕಾಲೇಜ್ ಸಿಕ್ತು, PES ಸಿಕ್ತು. ಸೊ ಆ ಕಾಲೇಜಲ್ಲಿ ಇದೇ ತರ ಯಾವ ಕೋರ್ಸ್ ಫಸ್ಟ್ ಪ್ರಿಯಾರಿಟಿ ಮೇಲೆ ಬರ್ಕೊಂಡು ಹೋದಂತ ಸಂದರ್ಭದಲ್ಲಿ ಸೊ ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಆಪ್ಷನ್ ಎಂಟ್ರಿ ಮಾಡಿದಾಗ ನಿಮಗೆ ತುಂಬಾ ಕ್ಲಾರಿಟಿ ಸಿಗುತ್ತೆ. ನಿಮಗೆ ಈಸಿಯಾಗಿ ಆಪ್ಷನ್ ಎಂಟ್ರಿ ಒಂದೊಂದು ಮಾಡ್ಕೊಂಡು ಹೋಗ್ಬೋದು. ಸೊ ಇದನ್ನೇ ನಿಮ್ಮ ಪೇರೆಂಟ್ಸ್ ಹತ್ರ ಡಿಸ್ಕಸ್ ಮಾಡಿದ್ರೆ ಅವರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಯಾಕೆ ನೀವು ಟಾಪ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಆ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ದಟ್ ನಿಮಗೆ ಕ್ಯಾಂಪಸ್ ಸೆಲೆಕ್ಷನ್ ಇರ್ಬೋದು, ಆ ಥರ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ತೀರಿ, ನಾನು ಇಲ್ಲಪ್ಪ ನಾನು ಫಾರ್ಮ್ ಸೈನ್ಸೇ ಮಾಡ್ಬೇಕಂತ ಇರ್ತೀನಿ ಅಂತ ಅನ್ಕೊಳ್ಳಿ. ಸೊ ಅವರು ಏನ್ ಮಾಡ್ಬೋದು ಅಂತ ಅಂದ್ರೆ ಏನಂತಂದ್ರೆ ಅವರು ಅಷ್ಟೇನೆ, ನಾನು ಇವಾಗ ಅಗ್ರಿ ಯೂನಿವರ್ಸಿಟಿ ಅಂಡರೇ ಮಾಡ್ತೀನಿ ಅಂದ್ರೆ ಯಾವ್ಯಾವ ಕಾಲೇಜ್ ಇದೆ ಅದನ್ನ ಅಲ್ಲಿ ಯಾವ ಕೋರ್ಸಸ್ಗಳಿದೆ ಅದೇ ತರ. ಸೊ ಜಸ್ಟ್ ಆ ಕಾಲೇಜು ಅಂಡ್ ಕಾಲೇಜ್ಗಳು ಏನ್ ಬರುತ್ತೆ ಅದು ಅಲ್ಲ ಆದ್ಮೇಲೆ ಕೋರ್ಸ್ಗಳು ಯಾವ್ದು ಅಂತ ಬರ್ಕೊಂಡ್ರೆ, ಅಂಡ್ ಸೊ ದಟ್ ಇಟ್ ವಿಲ್ ಈಸಿ ಫಾರ್ ಯು ಟು ಟಾರ್ಗೆಟ್ ಡಿಫ್ರೆಂಟ್ ಕಾಲೇಜಸ್. ಯಾವ್ದಾದಿರುತ್ತೆ, ಮಂಡ್ಯದಲ್ಲಿದೆ, ಶಿವಮೊಗ್ಗದಲ್ಲಿದೆ, ಅದಾದ್ಮೇಲೆ ಪೊನ್ನಂಪೇಟೆಲ್ಲೂ ಫಾರೆಸ್ಟ್ರಿ ಕಾಲೇಜ್ ಇದೆ, ಸಿರ್ಸಿಲೂ ಫಾರೆಸ್ಟ್ರಿ ಕಾಲೇಜಲ್ಲಿ ಇದೆ, ಇರುವತ್ತಿಲೂ ಫಾರೆಸ್ಟ್ರಿ ಕಾಲೇಜ್ ಇದೆ, ರಾಯಚೂರು ಯೂನಿವರ್ಸಿಟಿ ಇದೆ. ಎಲ್ಲಾ ಯೂನಿವರ್ಸಿಟಿ ಅಂಡರ್ ಬರೋ ಕಾಲೇಜ್ಗಳನ್ನ ನೀವು ಅಗ್ರಿ ಏನೇ ಬರ್ಕೊಂಡು ಹೋದ್ರೆ, ಸೊ ನೀವು ಅಗ್ರಿನೇ ಮಾಡ್ಬೇಕು ಅಂತಿದ್ದಾಗ ಒಂದ್ ಕಾಲೇಜ್ ಬಿಟ್ಟು ಇನ್ನೊಂದು ಕಾಲೇಜ್ ಸಿಗ್ತಾ ಹೋಗುತ್ತೆ ನಿಮ್ಗೆ. ಸೊ ನಾನು ಇದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡ್ತೀನಿ, ಆಪ್ಷನ್ ಎಂಟ್ರಿ ಯಾವ ತರ ಆಗುತ್ತೆ ಅಂತ. ಸೊ ಅದನ್ನು ಸಹ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಆಸ್ ಆಫ್ ನೌ ಇದೊಂದು ಆಕ್ಟಿವಿಟಿನ ಮಾಡ್ಕೊಳ್ಳಿ. ನಾನು ಏನ್ ಹೇಳಿದೆ ಅಂತ ನಿಮಗೆ ಆಮೇಲೆ ನೆನಪಾಗುತ್ತೆ ಆಪ್ಷನ್ ಎಂಟ್ರಿ ಟೈಮಲ್ಲಿ. ಸೊ ದಟ್ ಗಿವ್ಸ್ ಎ ಲಾಟ್ ಆಫ್ ಕ್ಲಾರಿಟಿ. ಅಂಡ್ ಇದನ್ನ ನೀವು ಪೇರೆಂಟ್ಸ್ ಹತ್ರ ಮಾತಾಡಿದ್ರೆ ಅವರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಆಮೇಲೆ ಫೀಸ್ ಸ್ಟ್ರಕ್ಚರ್ ಇರ್ಬೋದು, ಎಲ್ಲದಕ್ಕೂ ಸಹ ನಿಮಗೊಂದು ಹೆಲ್ಪ್ ಆಗುತ್ತೆ. ಆಮೇಲೆ ಒಂದೇ ಸಲ ಓವರ್ ಬರ್ಡನ್ ಆಗಲ್ಲ, ಏನಪ್ಪ ಹಿಂಗೆ ಒಂದೇ ಸಲ ಸ್ಟಾರ್ಟ್ ಮಾಡ್ಬೇಕು ಅಂತ ಇಬ್ರಿಗೂ ಬರ್ಡನ್ ಆಗಲ್ಲ, ಪೇರೆಂಟ್ಸ್ ಆಗ್ಲಿ ನಿಮಗಾಗ್ಲಿ. ಎಲ್ಲರೂ ಒಂದು ಕ್ಲಾರಿಟಿಲಿ ಒಂದು ಕಾಲೇಜಿನಲ್ಲಿ ಜಾಯಿನ್ ಆಗ್ಬಿಟ್ಟು ಓದಕ್ಕೆ ಸ್ಟಾರ್ಟ್ ಮಾಡಿದಾಗ ಇಟ್ ವುಡ್ ಬಿ ಸೋ ಕಾಮ್. ಅಂದ್ರೆ ಆಪ್ಷನ್ ಎಂಟ್ರಿ ಮಾಡೋದು, ಯಾಕಂದ್ರೆ ಒಂದು ಕಾಲೇಜ್ ಕೋಡು ಎಕ್ಸಾಂಪಲ್ E1089 ಅಂತ ಇದೆ ಅಂತ ಅನ್ಕೊಳ್ಳಿ. ಸೊ ನೀವು EJ ಮಾಡಿದ್ರಿ ಅಂದ್ರೆ ನೀವು ಹೇಳ್ತಾ ಇಲ್ವಾ, ಈ ಅಗ್ರಿ ಮಾಡೋ ಬದಲು ಅಥವಾ ಇಂಜಿನಿಯರಿಂಗ್ ಮಾಡೋ ಬದಲು ಅಥವಾ ಫಾರೆಸ್ಟ್ರಿ ಮಾಡೋ ಬದಲು ಆ ಕಾಲೇಜ್ ಆಯ್ತು ಅಂದ್ರೆ, ಎಕ್ಸಾಂಪಲ್ ಏನಾದ್ರು ಬಯೋಟೆಕ್ನಾಲಜಿ ಆ ಥರ ಯಾವ್ದಾದ್ರು ಕಾಲೇಜ್ ಇತ್ತು, ಅಥವಾ ಏನೇ ಒಂದು ಕೋರ್ಸ್ ನಿಮಗೆ ಮಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಆ ಕಾಲೇಜ್ ಆಯ್ತು ಅಂದ್ರೆ 4th ರೌಂಡ್ ಆದ್ಮೇಲೆ ನೀವು ಕರೆಕ್ಟಾಗಿ ಚೇಂಜ್ ಮಾಡ್ಕೊಳ್ಳಿಲ್ಲ, ಆ ಥರ ಪ್ರಾಬ್ಲಮ್ ಆದ್ರೆ ಮುಗ್ದೇ ಹೋಯ್ತು ಕತೆ. ನೀವು ಏನೋ ಓದ್ಬೇಕು ಅಂತ ಇರ್ತೀರ, ನಿಮಗೆ ಯಾವುದೇ ಕಾಲೇಜ್ ಆಗುತ್ತೆ. ಆಮೇಲೆ ಮ್ಯಾನೇಜ್ಮೆಂಟ್ ಸೀಟ್ಸ್ ಎಲ್ಲ ಜಾಯ್ನ್ ಆಗ್ಬೇಕಂದ್ರೆ ತುಂಬಾ ಅಮೌಂಟ್ ಬೇಕಾಗುತ್ತೆ. ಸೊ ಬರ್ಡನ್ ಆಗುತ್ತೆ ಪೇರೆಂಟ್ಸ್ಗೆ. ದಯವಿಟ್ಟು ಅದಕ್ಕೆ ಹೇಳ್ತಾ ಇರೋದು, ಈ ತರ ಸೆಲೆಕ್ಟ್ ಮಾಡ್ಕೊಂಡು ಒಂದು ಟೇಬಲ್ ರೆಡಿ ಮಾಡ್ಕೊಂಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಬೋತ್ ಯು ಅಂಡ್ ದ ಪೇರೆಂಟ್ಸ್ ಅಂಡ್ ಯು ಕ್ಯಾನ್ ಜಾಯಿನ್ ಪ್ರಾಪರ್ ಕಾಲೇಜ್.
ಸೊ ನೆಕ್ಸ್ಟ್ ನೋಡೋದಾದ್ರೆ ಆಪ್ಷನ್ 8 ಅಂತ ಬರ್ದಿರ್ತೀನಿ ಇಲ್ಲಿ. ಸೊ ನೀಟ್ ಸ್ಟೂಡೆಂಟ್ಸು, ಇವಾಗ ನೀವು ನೀಟಿಗೆ ಅದ್ಭುತವಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ. ಒಂದ್ಸಲ ಬರ್ದಾಗಿದೆ, ಸ್ಕ್ಯಾಮ್ ಆಗಿದೆ, ಅಂಡ್ ಇವಾಗ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ಡೈಲಿ ಪ್ರಿಪೇರ್ ಆಗ್ತಾ ಇದ್ದೀರಾ, ಅಂಡ್ CET ರಿಸಲ್ಟ್ ಸಹ ಬಂದಿದೆ ಅಲ್ವಾ. ನೀವೇನು ತಲೆ ಕೆಡಿಸ್ಕೋಬೇಡಿ. ಸದ್ಯಕ್ಕೆ ರಿಸಲ್ಟ್ ಏನ್ ಬಂದಿದೆ ಅದನ್ನ ತಲೆ ಇಟ್ಕೊಳ್ಳಿ. ಸೊ ನೀಟ್ ಆಗಿಲ್ಲ ಅಂದ್ರೆ, ಇಫ್ ಇನ್ ಕೇಸ್ ಆದ್ರೆ ತುಂಬಾ ಒಳ್ಳೇದು ಹೇಳ್ತಾ ಇರೋದು. ಜಸ್ಟ್ ಇಫ್ ಇನ್ ಕೇಸ್ ನಾನು ನೀಟ್ ಆಗಿಲ್ಲಪ್ಪ, ವರ್ಸ್ಟ್ ಚಾನ್ಸ್ ಅಲ್ಲೂ ನನಗೆ ಆಗಿಲ್ಲ ಅಂತ ಹೇಳಿದ್ರೆ, ಇದೇ ತರ ನೀವು ಅಷ್ಟೇ ಒಂದು ಟೇಬಲ್ ನ ಕ್ರಿಯೇಟ್ ಮಾಡ್ಕೊಂಡು ನೀಟ್ ಬದಲು ಬ್ಯಾಕಪ್ ಆಗಿ ನೀವು ಏನ್ ಮಾಡ್ಬೇಕಂತ ಅನ್ಕೊಂಡಿದ್ರಿ ಅದ್ರ ಬಗ್ಗೆ ಕ್ಲಾರಿಟಿ ತಗೊಳಕ್ಕೆ ಒಂದು ಟೇಬಲ್ ನ ಕ್ರಿಯೇಟ್ ಮಾಡ್ಕೊಂಡು ಅದ್ರ ಬಗ್ಗೆ ಕೋರ್ಸಸ್ ನ ಮಾಡ್ಕೊಂಡು ಹೋದ್ರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೂ ಟೆನ್ಷನ್ ಇರಲ್ಲ, ನೀಟ್ ಪ್ರಿಪೇರ್ ಆಗಬೇಕಾದ್ರೂ ಟೆನ್ಷನ್ ಇರಲ್ಲ. ಅಂಡ್ ಸೊ ನಾನು ನೀಟ್ ಅಲ್ಲೂ ಸಹ ಯಾವ ತರ ಪ್ರಿಪೇರ್ ಆಗಿ ಒಳ್ಳೆ ಸ್ಕೋರ್ ಮಾಡ್ಬೋದು ಅಂತ ವಿಡಿಯೋ ಮಾಡಿದ್ದೀನಿ, ಅಲ್ಲಿಗೂ ಹೋಗಿ ನೋಡ್ಕೊಳ್ಳಿ. ಅಂಡ್ ಐ ರಿಕ್ವೆಸ್ಟ್ ಯು ಟು ಅಟ್ ಲೀಸ್ಟ್ ಗಿವ್ 2 ಮಾಕ್ ಟೆಸ್ಟ್ ನ ಡೈಲಿ ಕೊಡ್ತಾ ಬನ್ನಿ. ಯಾಕಂದ್ರೆ ದಿಸ್ ವಿಲ್ ಹೆಲ್ಪ್ ಯು ಇನ್ ಸ್ಕೋರಿಂಗ್ ಅ ಲಾಟ್ ಅಂಡ್ ಟು ಫೇಸ್ ದ ಎಕ್ಸಾಮ್. ಅಂಡ್ ಈ ಸಲ ಏನೋ ನೀಟ್ ಎಕ್ಸಾಮ್ ನ ಕಂಪ್ಯೂಟರ್ ಬೇಸ್ಡ್ ಮಾಡ್ಬೇಕಂತ ಇದ್ದಾರೆ. ಕಂಪ್ಯೂಟರ್ ಬೇಸ್ಡ್ ಅಂದ್ರೆ ಎಕ್ಸಾಂಪಲ್ ಹೇಳೋದಾದ್ರೆ ನೀವು JEE ಎಕ್ಸಾಮ್ ಏನಾದ್ರು ಬರ್ದಿರೋ ನೆನಪಿರುತ್ತೆ. ಸೊ ಅದ್ರ ಮೇಲೆ ಮಾಡ್ಬೇಕು ಅಂತ ಇದ್ದಾರೆ. ಸೊ ಅದ್ರ ಬಗ್ಗೆನೂ ಸಹ ಒಂದು ವಿಡಿಯೋ ಮಾಡ್ತೀನಿ, ಯಾವ ತರ ಇರುತ್ತೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್. ಇಫ್ ಇನ್ ಕೇಸ್ ನೀವು ಯಾರು ಜಾಸ್ತಿ ಬರ್ದಿಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆನೂ ಒಂದು ವಿಡಿಯೋ ಬರುತ್ತೆ, ಆಯ್ತನಾ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಆಪ್ಷನ್ ಎಂಟ್ರಿ ಅಂತ ಹೇಳಿದ್ನಲ್ವಾ. ಸೊ ನೀವು ನೀಟ್ ಎಕ್ಸಾಮ್ ಬರ್ದಿರ್ತೀರಾ, ಫಸ್ಟಿಗೆ ಬಿಡೋದು ಅವ್ರು ಯಾವಾಗಲೂ ಮಾಕ್ ಆಪ್ಷನ್ ಅಂತ ಬಿಡ್ತಾರೆ. ಸೊ ಮಾಕ್ ಅಲ್ಲಿ ಫಸ್ಟಿಗೆ ಅದು ರಿಯಲ್ ಆಪ್ಷನ್ ಎಂಟ್ರಿ ಆಗಿರಲ್ಲ. ಸೊ ನಿಮಗೆ ಒಂದು ಆ ಎಕ್ಸ್ಪೀರಿಯನ್ಸ್ ನ ಕೊಡೋಕೆ ಆಪ್ಷನ್ ಎಂಟ್ರಿ ಯಾವ ತರ ಇರುತ್ತೆ ಅಂತ ಕೊಡೋಕೆನೆ ಫಸ್ಟ್ ಮಾಡೋದು ಡಮ್ಮಿ ಅಂತ ಮಾಡ್ತಾರೆ. ಡಮ್ಮಿ ಆಪ್ಷನ್ ಎಂಟ್ರಿ ಮಾಡ್ತಾರೆ, ಇದೇ ಫೈನಲ್ ಆಗಿರಲ್ಲ. ನೀವು ಇದ್ರ ಮೇಲೆ ನಿಮಗೆ ಆಪ್ಷನ್ ಯಾವ್ದಾದ್ರು ಕಾಲೇಜ್ ಸೆಲೆಕ್ಟ್ ಆಗುತ್ತಾ ಇಲ್ವಾ ಅಂತ ನೋಡ್ಕೊಂಡು ನಿಮ್ಮ ಆಪ್ಷನ್ಸ್ ನ ಚೇಂಜ್ ಮಾಡ್ಕೊಂಡು ಸಹ ಹೋಗ್ಬೋದು ಲೇಟರ್. ಸೊ ಇದು ಫಸ್ಟ್ ಮಾಡ್ಬೇಕಾಗಿರೋದು ಕೆಲಸ. ಸೊ ಆಪ್ಷನ್ ಎಂಟ್ರಿ ಬಗ್ಗೆ ಒಂದು ವಿಡಿಯೋನ ಮಾಡ್ತೀನಿ, ನಿಮ್ಗೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂಡ್ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಏನ್ ಇಟ್ಕೊಂಡಿರ್ಬೇಕು, ಯಾವ ತರ ಪ್ರಿಕಾಷನ್ಸ್ ನ ತಗೋಬೇಕು, ಸೊ ದಟ್ ನೀವು ಡಬಲ್ ಚೆಕ್ ನ ಮಾಡ್ದಲ್ಲ ಇದ್ರೆ ಯಾವ ತರ ಮಿಸ್ ಆಗುತ್ತೆ ಅದ್ರ ಬಗ್ಗೆನೂ ಸಹ ಒಂದು ಹೇಳ್ತೀನಿ. ಅಂಡ್ ಯಾವ ಡಾಕ್ಯುಮೆಂಟ್ಸ್ ಬೇಕು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಬೇಕಾದ್ರೆ, ಸೊ ಅದ್ರ ಬಗ್ಗೆನೂ ಸಹ ಹೇಳ್ತೀನಿ. ಅಂಡ್ ಐ ವಿಲ್ ಕೀಪ್ ಯು ಹಿಯರ್ ಓನ್ಲಿ. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ನ ಹೇಳ್ತಾ ಎಲ್ಲರಿಗೂ ಚೆನ್ನಾಗಿ ಮಾಡಿದೀರಾ ಅಂತ ಹೇಳ್ತಾ ಐ ವಾಂಟ್ ಟು ಹೆಲ್ಪ್ ಯು ಔಟ್. ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಂಪಲ್ ಆಗಿ ಲೆಟ್ಸ್ ಸೇ ನಿಮ್ದು 6450 ರ್ಯಾಂಕಿಂಗ್ ಬಂದಿರುತ್ತೆ. ನೀವು ಯಾವ್ದೋ ಒಂದು ಕಾಲೇಜಲ್ಲಿ ಕೋರ್ಸ್ ನ ಮಾಡ್ಬೇಕಂತ ಇರ್ತೀರಾ, ಏನೇ ಯೂಸ್ ಮಾಡ್ಕೊಂಡು ಲಾಸ್ಟ್ ಇಯರ್ ಕಟ್ ಆಫ್ ನ ಯೂಸ್ ಮಾಡ್ಕೊಂಡು ಸೊ ಅಲ್ಲಿ ನಾವು ಯಾವ ತರ ಒಂದು ನಮ್ಮ ಸೀಟ್ ಪ್ರಾಬಬಿಲಿಟಿನ ಚೆಕ್ ಮಾಡ್ಬೋದು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್. ಸೊ ಅದ್ರ ಬಗ್ಗೆ ಒಂದು ಪ್ರಾಂಪ್ಟ್ ನ ರೆಡಿ ಮಾಡ್ತಾ ಇದ್ದೀನಿ, ಏನು ಯೂಸ್ ಮಾಡ್ಕೊಂಡು. ಸೊ ನಾವು ಮಾಡ್ಬೇಕಾದ್ರೆ ಈ ತರ ಎಲ್ಲ ಇರ್ಲಿಲ್ಲ. ಯು ವಾಂಟ್ ಟು ಸೋಲಿ ಡಿಪೆಂಡ್ ಆನ್ ಅಲ್ಲಿ ಯಾರು ಓದ್ತಾ ಇದ್ರೆ ಲಾಸ್ಟ್ ಇಯರ್ ಏನಾಗಿತ್ತು ಅದನ್ನೆಲ್ಲ ಕೇಳ್ಕೊಂಡು ಆ ತರ ಮಾಡ್ಬೇಕಾಗಿತ್ತು. ಸೊ ನಾವು ದ ಟೆಕ್ನಾಲಜಿ ಹಸ್ ಎವಾಲ್ವ್ಡ್ ಸೋ ಮಚ್ ಅಂಡ್ you guys also have evolved to so much with going with the technology, and I want to help you out so that ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಅಟ್ ಲೀಸ್ಟ್ ಒಂದು 60% ಆಲ್ಮೋಸ್ಟ್ ಕ್ಲೋಸ್ ರೈಟ್ ಬಂದ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಗ್ತಾ ಬರುತ್ತೆ. ನಿಮಗೆ ಕಾಲೇಜ್ ಸಿಗುತ್ತಾ ಇಲ್ವಾ, ಅಥವಾ ನಾನು ಆಪ್ಷನ್ ಎಂಟ್ರಿ ಮಾಡ್ಬೋದಾ ಇಲ್ವಾ, ಎಲ್ಲಿ ತನಕ ಯಾವ ರೌಂಡ್ ತನಕ ವೆಯ್ಟ್ ಮಾಡ್ಬೋದು ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ನೆಕ್ಸ್ಟ್ ವೀಕ್ ಅದಾಗಿರುತ್ತೆ, ಅದು ಮಾಡ್ತೀನಿ. ಅಂಡ್ ದಯವಿಟ್ಟು ಪೇರೆಂಟ್ಸ್ ಹತ್ರ ಮಾತಾಡಿ, ಇಷ್ಟು ರ್ಯಾಂಕ್ ಬಂದಿದೆ, ಏನೇನು ಮಾಡ್ಬೋದು ಅಂತ ನಾನು ಇದನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅಂಡ್ ನಿಮಗೇನಾದ್ರು ಕ್ಲಾರಿಟಿ ಬೇಕು, ಅಥವಾ ನಿಮ್ಮ ರ್ಯಾಂಕಿಂಗ್ ಇಷ್ಟು ಬಂದಿದೆ, ಯಾವ ಕೋರ್ಸ್ ಮಾಡಿದ್ರೆ ಒಳ್ಳೇದು, ಅಥವಾ ಏನೋ ಒಂದು ಸಜೆಷನ್ ಬೇಕಿದ್ರು ಆಸ್ ಅ ಫ್ರೆಂಡ್ಲಿ ಸಜೆಷನ್ ಆಸ್ ಯುವರ್ ಬ್ರದರ್, ಐ ಆಮ್ ಏಬಲ್ ಟು ಐ ವಿಲ್ ಬಿ ಹ್ಯಾಪಿ ಟು ಹೆಲ್ಪ್ ಯು ಔಟ್ ರಿಗಾರ್ಡಿಂಗ್ ದಟ್ ಆಸ್ ವೆಲ್. ಇಷ್ಟ ಹೇಳ್ತಾ thank you for watching till here. Please to subscribe, that means a lot to me for the efforts that I'm putting into bringing all of this stuff on the screen. And ಇಷ್ಟ ಹೇಳ್ತಾ let's meet in the next video. Thank you so much for watching. Thank you so much.